ಸರ್, ಸುದೀರ್ಘವಾದ ಸಭೆ ನಡೆದಿದೆ. ಏನು ಅಂತಿಮವಾಗಿ ಏನು ನಿರ್ಧಾರ ಮಾಡಿದ್ರಿ? ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಅವರು, ನಮ್ಮ ಅಶ್ವಥ್ ನಾರಾಯಣ ಅವರು, ಸಿಟಿ ರವಿ, ನಮ್ಮ ವಿ ಸೋಮಣ್ಣ ಅವರು ಮಂತ್ರಿಗಳು, ಬೆಲ್ಲದ್ ಅವರು, ನಾವೆಲ್ಲರೂ ಕೂಡ ಪಕ್ಕ BJP ಮತ್ತು JDS ಈಗಾಗಲೇ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೀರಿ. ನಾವು ಒಟ್ಟಿಗೆ ಹೋದರೆ ರಾಜ್ಯದಲ್ಲಿ ಇನ್ನಷ್ಟು BJP ಮತ್ತು JDSಗೆ ವರ್ಚಸ್ಸು ಜಾಸ್ತಿ ಆಗ್ತದೆ. ಈ ಎಲ್ಲ ದೃಷ್ಟಿಯಿಂದನೂ 3 ಬೈ ಎಲೆಕ್ಷನ್ ಇದೆ. ಒಟ್ಟಿಗೆ NDA ಆಗಿ ಹೋರಾಟ ಮಾಡಿದ್ರೆ ನಮಗೆ ಹೆಚ್ಚು ಅನುಕೂಲ ಆಗ್ತೈತೆ, ಜಯ ಸಿಗ್ತೈತೆ. ಈಗಾಗಲೇ ಕರ್ನಾಟಕದಲ್ಲಿರೋ ಸರ್ಕಾರ ಸ್ಕ್ಯಾಂಡಲ್ಗಳ ಸರ್ಕಾರ ಆಗಿದೆ. ಒಂದರ ಮೇಲೆ ಒಂದು ಆಪಾದನೆಗಳನ್ನು ಬಂದಂಥ ಒಂದೇ ವರ್ಷದಲ್ಲಿ 4 ವರ್ಷ 3 ವರ್ಷ ಆದರೆ ಆಪಾದನೆಗಳು ಬರೋದು ಸಹಜ. ಆದರೆ 1 ವರ್ಷದಲ್ಲೇ ಈ ಸರ್ಕಾರ ಫೇಲ್ಯೂರ್ಸು, 5 ಗ್ಯಾರಂಟಿನೂ ಫೇಲ್ಯೂರ್ ಆಗಿದೆ, ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಅದರಲ್ಲಿ ಸ್ಕ್ಯಾಂಡ್ಲು, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಖರ್ಗೆ ಅವ್ರದ್ದು, ಮತ್ತು ಜಿಂದಾಲ್ ಫ್ಯಾಕ್ಟ್ರಿಗೆ ಜಮೀನು ಕೊಟ್ಟಿರುವಂಥದ್ದು, ಇವೆಲ್ಲನೂ ಕೂಡ ಹಗರಣದ ಸಲಮಾಲಿ ಸಿಕ್ಕಾಕೊಂಡಿದೆ. ಈಗ ಒಳ್ಳೆಯ ಅವಕಾಶ ಇದೆ, ಒಟ್ಟಿಗೆ ಹೋಗೋಣ ಅನ್ನೋ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಭಾಳ ಸೌಹಾರ್ದತೆಯಿಂದ ನಗ್ನಗ್ತಾ ತೀರ್ಮಾನವನ್ನು ಮಾಡಿ. ಯಾರಿಗೆ ಕೊಡೋದು ಅಂತ ಆಯ್ತು ಸರ್? ಅಂತಿಮವಾಗಿ ನಮ್ಮ ಕೇಂದ್ರದ ನಾಯಕರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರೆ, ಅಮಿತ್ ಶಾ ಅವ್ರು ಏನಿದ್ದಾರೆ, ಅವರ ಜೊತೆ ಎಲ್ಲ ಚರ್ಚೆ ಆಗಿ ಅವ್ರೇನು ಹೇಳ್ತಾರೋ ಅದಕ್ಕೆ ನಾವೆಲ್ಲ ಒಪ್ಪೋದು ಅಂತ ತೀರ್ಮಾನ. ಇನ್ನೊಂದು ರೌಂಡ್ ಕುಮಾರಸ್ವಾಮಿ ಅವರು ವರಿಷ್ಠರ ಜೊತೆ ಮಾತುಕತೆ ನಡೆಸ್ತಾರೆ, ಹೇಗೆ? ಅದು ಸಮಯ ಬಂದಾಗ ನಡೆಸ್ತಾರೆ. ಈಗ ಒಂದು ರೌಂಡು ನಾವೆಲ್ಲರೂ ಕೂಡ ಮಾತಾಡಿದಿರಿ, ಸೌಹಾರ್ದಯುತವಾಗಿ ಮಾತಾಡಿದಿರಿ, ನಗನಗ್ತಾ ಇಬ್ಬರೂ ಒಪ್ಕೊಂಡಿದ್ದೀರಿ. ಒಳ್ಳೇದಾಗಬೇಕು ಅನ್ನೋದು ಒಗ್ಗಟ್ಟಿನ ಮಂತ್ರ, ಗೆಲ್ಲಬೇಕು ಅನ್ನೋದು ಒಂದೇ ಸೂತ್ರದಲ್ಲಿ ಮಾತಾಡಿದಿರಿ. ಯಾವುದೇ ರೀತಿ ಸಣ್ಣ ಭಿನ್ನಾಭಿಪ್ರಾಯನೂ ಇಲ್ಲ, ಸಣ್ಣ ಸಂಕೋಚನೂ ಇಲ್ಲ. ಎಲ್ಲ ರೀತಿ ನೋ ಬಿಕ್ಕಟ್ಟು, ಒಗ್ಗಟ್ಟು. ಬಿಜೆಪಿ ಸಿಂಬಲ್ JDS ಸಿಂಬಲ್ ಅಭ್ಯರ್ಥಿ ಇರ್ತಾರೆ, ಆದ್ರೆ ಮುಖ್ಯವಾಗಿ JDS ಇರುತ್ತೆ ಅಥವಾ ಬಿಜೆಪಿ ಇರುತ್ತಾ? ನೋಡಿ, NDA ಸಿಂಬಲ್ ಇದ್ರ ಮೇಲೆ ಹೋಗೋದು ಅಲ್ಲ, ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಒಟ್ಟಿಗೆ ಹೋಗ್ಬೇಕು ಅನ್ನೋದು ಒಂದು ಮೈತ್ರಿ ಪಕ್ಷಗಳು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮಾತಾಡಿದ್ದಾರೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.